ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಸಂಜೆ 4 ಗಂಟೆ ಆಗಿದೆ. ಇವಾಗಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಫಸ್ಟ್ ಟೈಮ್ ವ್ಯಾನಲ್ಲಿ ಬಂದಳು. ಸ್ಕೂಲ್ ವ್ಯಾನ್ ಇದು. ಇಷ್ಟು ದಿನ ನಾವೇ ಸ್ಕೂಲಿಗೆ ಅವಳನ್ನ ಕರ್ಕೊಂಡು ಹೋಗೋದು, ಅಲ್ಲಿಂದ ಕರ್ಕೊಂಡು ಬರೋದು ಮಾಡ್ತಾಯಿದ್ವಿ. ಈಗ ಅವಳನ್ನ ವ್ಯಾನಿಗೆ ಹಾಕಿದ್ದೇವೆ. ಯಾಕಂದರೆ ಡೈಲಿ ಆಗಲ್ಲ, ಸ್ಕೂಲು ಕೂಡ ಸ್ವಲ್ಪ ದೂರ ಇದೆ. ಅದಕ್ಕೋಸ್ಕರ ಅವಳಿಗೂ ಕೂಡ ಭಾಳ ಇಷ್ಟ ಇತ್ತು ವ್ಯಾನಿಗೆ, ಸ್ಕೂಲ್ ವ್ಯಾನಲ್ಲಿ ಹೋಗಬೇಕು ಎಲ್ಲ ಮಕ್ಕಳ ಜೊತೆಗೆ ಅಂತ ಹೇಳಿ. ಅವಳು ಸ್ಕೂಲಿಂದ ಬಂದುಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹೋಮ್ವರ್ಕ್ ಎಲ್ಲ ಮುಗಿಸಿ ನೋಡಿ ರೆಡಿ ಆಗಿದ್ದಾಳೆ. ಈಗ ಅವಳು ಸೈಕಲ್ ತೊಗೊಂಡು ಅಜ್ಜನ ಮನೆಗೆ ಹೋಗ್ತಾ ಇದ್ದಾಳೆ, ಅಂದರೆ ನಮ್ಮ ಅಪ್ಪನ ಮನೆಗೆ. ಅವಳಿಗೆ ಸೈಕಲ್ ತೊಗೊಂಡು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಅವಳಿಗೆ. ಹೀಗಾಗಿ ಇಲ್ಲಿಂದನೇ ಸೈಕಲ್ ತೊಗೊಂಡು ಹೋಗೋದು ಅಂತ ಹೇಳಿ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾಳೆ. ಇವತ್ತು ಬೈಕ್ ಒಯ್ತಾ ಇಲ್ಲ, ನಾವು ಹಾಗೆ ಹೋಗ್ತಾ ಇದ್ವಿ. ಅವಳಿಗೇನೋ ಒಂದು ಖುಷಿ, ಸೈಕಲ್ ತೊಗೊಂಡು ಹೋಗೋದು ತುಂಬ ಇಷ್ಟಪಟ್ಟು ಅವಳು ಸೈಕಲ್ ಹೊಡಿತಾಳೆ. ಅದರಲ್ಲೂ ಅವಳ ಅಜ್ಜ ಅಮ್ಮನಿಗೆ ತೋರಿಸ್ಬೇಕು ಅನ್ನೋದು ತುಂಬಾ ಇತ್ತು, ತಾನು ಸೈಕಲ್ ಹೊಡಿಯೋದನ್ನು. ಹಾಗಾಗಿ ಅವಳು ಸೈಕಲ್ ಹೊಡ್ಕೊಂಡು ಅವ್ರ ಮನೆಗೆ ಹೋದ್ಲು. ಅಲ್ಲಿಂದ ನಾವು ಅವಳು ಸೈಕಲ್ ಹೊಡಿತೀನಿ ಅಂದಿದ್ದಕ್ಕೆ ಇವತ್ತು ಅವಳನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ರೋಡೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕಂದರೆ ಇಲ್ಲಿ ನಮ್ಮನೆ ಮುಂದೆ ನೋಡಿ ಈ ರೀತಿಯಾಗಿದೆ ರೋಡು, ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಈಗ ತಾನೇ ಕಲಿಯೋರಿಗೆ ಇದು ಒಳ್ಳೆ ಜಾಗ ಅಲ್ಲ. ಅದಕ್ಕೋಸ್ಕರ ಅವಳನ್ನ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಇವತ್ತು. ನಮ್ಮ ಅಮ್ಮನ ಮನೆ ಒಂದು 500 ಮೀಟ್ರ್ ಇದೆ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. ಅಲ್ಲಿಂದ ಅವ್ರನ್ನೂ ಕರ್ಕೊಂಡು ಬಂದ್ವಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೈಕಲ್ ಹೊಡೆದು ತೋರಿಸ್ತಾ ಇದ್ದಾಳೆ ನಮ್ಮ ಅಪ್ಪಾಜಿಗೆ ಅಮ್ಮನಿಗೆ ಇಬ್ರಿಗೂ. ಅವರು ಇವಳು ಸೈಕಲ್ ಹೊಡೆಯೋದನ್ನು ನೋಡಿರಲಿಲ್ಲ, ಹಾಗಾಗಿ ಇವತ್ತು ಸೈಕಲ್ ಹೊಡೆದು ತೋರಿಸ್ತಾ ಇದ್ಲು ನಮ್ಮ ಅಪ್ಪಾಜಿಗೆಲ್ಲ. ನಮ್ಮ ಅಪ್ಪಾಜಿ ಕೂಡ ಅವಳಿಗೆ ಕಾಡಿಸ್ತಾಯಿದ್ರು, ನಾನು ಸೈಕಲ್ ಹೊಡಿತೀನಿ, ನಿನ್ನ ಸೈಕಲ್ ಮೇಲೆ ಕೂಡ್ತೀನಿ ಅಂತ ಹೇಳಿ ಅಂತಾಯಿದ್ರು. ಅವಳು ಬೇಡ, ಮುರಿಯುತ್ತೆ ಅದು ಅಂತ ಹೇಳಿ ಹೇಳ್ತಾನೇ ಇದ್ಲು. ನಾನು ಹಿಂದೆ ಕೂತ್ಕೊತೀನಿ ಅಂತ ಹೇಳಿ ಅವರು ಕೂಡ ಹಿಂದೆ ಕೂತ್ಕೊಂಡ್ರು. ಅವಳು ಕೂಡ ಅವ್ರ ಜೊತೆಗೆ ಒಂದು ಸ್ವಲ್ಪ ಆಟ ಆಡಿದ್ಲು. ಆಟ ಆಡಿಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನೋಣ ಅಂತ ಹೇಳಿ ಇವತ್ತು ದಹಿ ಪಾಪಡಿ ಚಾಟನ್ನು ಮಾಡ್ತಾಯಿದ್ದೀನಿ. ದಹಿ ಪಾಪಡಿ ಚಾಟ್ ಇದು ಪಾಪಡಿ ನಾನು ಮನೆಯಲ್ಲಿ ಮಾಡಿರೋದನ್ನು ವಿಡಿಯೋ ಹಾಕಿದ್ದೆ, ಯಾರು ನೋಡಿಲ್ಲ ಅಂದರೆ ನೋಡಿ. ಅದರಿಂದನೇ ಇವತ್ತು ದಹಿ ಪಾಪಡಿ ಚಾಟನ್ನು ಮಾಡ್ತಾಯಿದ್ದೀನಿ. ಸೇವ್ ಪುರಿ ಕೂಡ ಮಾಡಿ ತೋರಿಸಿದ್ದೀನಿ. ಇವತ್ತು ದಹಿ ಪಾಪಡಿ ಚಾಟ್ ಮಾಡ್ತಾಯಿದ್ದೀನಿ. ಈ ಪಾಪಡಿ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ದೊಡ್ಡ ಪೀಸ್ ಇದ್ದರೆ ಅದನ್ನು ಮುರಿದ್ಬಿಟ್ಟು ಹಾಕಬೇಕು. ಎಷ್ಟು ಪಾಪಡಿ ಬೇಕಲ್ಲ ಅಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನಾನು. ಸಪ್ಪನ ಆಲೂಗಡ್ಡೆ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಅದಕ್ಕೆ ಉಪ್ಪು ಖಾರ ಕಲಿಸ್ಬಿಟ್ಟು ಕೂಡ ಹಾಕ್ಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಉಳ್ಳಾಗಡ್ಡೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು. ನಿಮಗೆ ಏನು ಇಷ್ಟ ಇದೆಯೋ ಆ ತರಕಾರಿನ ಇದಕ್ಕೆ ಸೇರಿಸ್ಬೋದು. ಕ್ಯಾರೆಟು, ಸೌತೆಕಾಯಿ ಕೂಡ ಹಾಕ್ಕೋಬೋದು, ಟೇಸ್ಟಾಗಿರುತ್ತೆ. ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಬೇಕು ಅಷ್ಟೇ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ. ಇಲ್ಲಾಂದರೆ ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಸಪ್ಪೆ ಅನಿಸುತ್ತಲ್ಲ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಗ್ರೀನ್ ಚಟ್ನಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಹಾಕಿ ಮಾಡಿರುವಂಥದ್ದು. ಇದಿಷ್ಟು ಚಟ್ನಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವೀಟ್ ಚಟ್ನಿನ ಸೇರಿಸ್ತಾ ಇದ್ದೀನಿ. ಸ್ವೀಟ್ ಚಟ್ನಿ ಕೂಡ ಅಷ್ಟೇ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಹಾಕ್ಕೋಬಹುದು. ಯಾಕಂದರೆ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಇದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಸಕ್ಕರೆ ಮೊಸರನ್ನು ಮಿಕ್ಸ್ ಮಾಡಿದ್ದೀನಿ. ಸ್ವೀಟ್ ಆಗಿರುವಂಥ ಮೊಸರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ತುಂಬ ಹಾಕಬೇಕು, ಸ್ವಲ್ಪ ಮೊಸರು ಜಾಸ್ತಿ ಇರಬೇಕು, ಅಂದ್ರೇ ಇದು ರುಚಿ ಜಾಸ್ತಿ ಇರುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಆಮೇಲೆ ಸ್ವಲ್ಪ ಉಪ್ಪು, ಹಾಗೆ ಚಾಟ್ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ ಇದೆಲ್ಲ ಹಾಕಿಬಿಟ್ಟು ಕೊನೆಯದಾಗಿ ಇದಕ್ಕೆ ನಾನು ಸೇವನ್ನು ಹಾಕ್ತಾಯಿದ್ದೀನಿ. ಚಾಟ್ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಆ ಪಾಪಡಿ ಒಂದು ಮಾಡಿಟ್ಕೊಂಡ್ರೆ ನೀವು
ಯಾವಾಗ ಬೇಕೋ ಆವಾಗ ನೀವು ಸೇವ್ ಪುರಿ ದಹಿ ಪುರಿ ಎಲ್ಲನೂ ಮಾಡ್ಕೊಂಡು ತಿನ್ಬೋದು. ದಹಿ ಪಾಪಡಿ ಚಾಟ್ ಎಲ್ಲ ಇದಿಷ್ಟು ಮಾಡಿಕೊಂಡು ತಿಂದ್ವಿ ನಾವು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.